ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಚಿರುಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ರಕ್ಷಿತಾ ನಾಗರಾಜ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅಂದ್ಕೊತೀನಿ ತಮ್ಮಲ್ಲಿ ನೋಡಿ. ಹೌದು ಫ್ರೆಂಡ್ಸ್, ಇವತ್ತು ನಾನು ಶಿಶುನಾಳ ಶರೀಫ್ ಅಜ್ಜರ ಜನ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೆಲ್ಲ ಇದೆ ಅಂತ ನೋಡ್ಕೊಂಬರೋಕ್ಕಿಂತ ಮೊದಲು ಎಲ್ಲ ನಾವು ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಮ್ಮಂತಹ ಸಹ ಸಣ್ಣ ಸಣ್ಣ ಯೂಟ್ಯೂಬರ್ಗಳನ್ನು ಸಹ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶಿಶುನಾಳ ಶರೀಫ್ ಅಜ್ಜನ ಜನ್ಮಸ್ಥಳ ಶಿಶುನಾಳ ಅಂತಲೇ ಹೇಳ್ಬೋದು. ಇದು ಎಲ್ಲಿ ಬರುತ್ತೆ ಅಂತ ಕೇಳೋದಾದರೆ, ಇದು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಶಿಶುನಾಳ. ಬನ್ನಿ ಈಗ ಶರೀಫ್ ಅಜ್ಜನ ಗದ್ದಿಗೆಯ ದರ್ಶನವನ್ನು ಮಾಡ್ಕೊಂಬರೋಣ. ಇದೇ ನೋಡಿ ಶಿಶುನಾಳದಲ್ಲಿರುವ ಶರೀಫ್ ಅಜ್ಜನ ಗದ್ದಿಗೆ. ಬನ್ನಿ, ಇದು ತುಂಬ ದೊಡ್ಡದಾದ ಜಾಗದಲ್ಲಿ ಈ ಒಂದು ಗದ್ದಿಗೆಯನ್ನು ನಿರ್ಮಿಸಲಾಗಿದೆ. ಇದು ತುಂಬಾ ಚೆನ್ನಾಗಿದೆ ನೋಡಲಿಕ್ಕೂ ಸಹ. ಸುತ್ತಮುತ್ತ ಪಾರ್ಕಿಂಗ್ಗಳಿಗಾಗಿರ್ಬೋದು, ಗಾಡಿಗಳು ಯಾವುದೇ ರೀತಿ ಗಾಡಿಗಳು ಬಂದರೂ ಸಹ ಇಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಪ್ರತಿ ವರ್ಷವೂ ಸಹ ಜಾತ್ರೆ ನಡೆಯುತ್ತೆ ನೋಡಿ. ಇದೇ ಶರೀಫ್ ಅಜ್ಜನ ಗದ್ದಿಗೆ ಅಂತಲೇ ಹೇಳ್ಬೋದು. ಇದು ಶರೀಫ್ ಅಜ್ಜನ ಗುರುಗಳು ಗೋವಿಂದ ಭಟ್ಟರು ಮತ್ತು ಶರೀಫ್ ಅಜ್ಜನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಮಧ್ಯದಲ್ಲಿ ಬಸವಣ್ಣನ ಸಹ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ತುಂಬಾ ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇನ್ನೊಂದೇನಂತ ವಿಶೇಷತೆ ಅಂತ ಹೇಳಿದ್ರೆ, ಈ ಬೇವಿನ ಮರ ನೋಡ್ತಾ ಇದ್ದೀರಿ ಅಲ್ವಾ, ಇದು ಶರೀಫ್ ಅಜ್ಜನವರು ನೆಟ್ಟಿರುವಂತಹ ಒಂದು ಬೇವಿನ ಮರ ಅಂತಲೇ ಹೇಳ್ಬೋದು. ತುಂಬ ಬೃಹತ್ ಆಕಾರದಲ್ಲಿ ಬೆಳೆದಿರುವಂತಹ ಬೇವಿನ ಮರ ಅಂತಲೇ ಹೇಳ್ಬೋದು. ತುಂಬ ದೊಡ್ಡದಾಗಿದೆ. ನಾವು ಹೋಗಿದ್ದಾಗ ಒಂದು ಮದುವೆಯೂ ಸಹ ಅಲ್ಲಿ ನಡೀತಾ ಇತ್ತು. ಜಸ್ಟ್ ಹಾಗೆ ಒಂದು ಕ್ಲಿಪ್ ಇರಲಿ ಅಂತ ಹೇಳಿಬಿಟ್ಟು ಅದಕ್ಕೆ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಶಿಶುನಾಳ ಶರೀಫ್ ಅಜ್ಜನ ಬಗ್ಗೆ ಹೇಳೋದು ತುಂಬಾ ಇದೆ. ಅವರು ಒಂದು ತತ್ವ ಪದಗಳನ್ನಾಗಿರಬಹುದು, ಅವರ ಒಂದು ಏನಂತ ಹೇಳ್ತೀರಾ, ಪದ್ಯಗಳನ್ನಾಗಿರ್ಬೋದು, ಎಲ್ಲದನ್ನು ಸಹ ಅವರು ರಚಿಸ್ತಾ ಇದ್ದರು. ಅದನ್ನು ಈಗ ಇತ್ತೀಚೆಗೆ ಹಾಡುಗಳ ಮುಖಾಂತರವೂ ಸಹ ಬಂದಿದೆ ನೋಡಿ. ಇದು ಶರೀಫ್ ಅಜ್ಜನ ಗುರುಗಳಾದ ಗೋವಿಂದ ಭಟ್ಟರ ಒಂದು ಮೂರ್ತಿ ಅಂತ ಹೇಳ್ಬೋದು. ಇದು ಶರೀಫ್ ಅಜ್ಜನವರ ಒಂದು ಮೂರ್ತಿ. ಇದರ ಹಿಂದೆ ಸಹ ಶಿವಯೋಗಿಯ ಒಂದು ದೇವಸ್ಥಾನದ ರೂಪದಲ್ಲಿಯೂ ಸಹ ಇವರ ಪ್ರತಿಮೆ ಹಿಂದಿನ ಭಾಗದಲ್ಲಿ ನೋಡಿ ಇಲ್ಲಿ ಕಟ್ಟಿಸಿದ್ದಾರೆ. ಇಲ್ಲಿಯೂ ಸಹ ಪೂಜೆ ಮಾಡಿಸೋರು, ಭಕ್ತಾದಿಗಳು ಸಹ ಇಲ್ಲಿ ಪೂಜೆ ಮಾಡಿಸ್ತಾರೆ. ಬಂದು ಇಲ್ಲಿ ನೋಡಿ, ನನ್ನ ತಮ್ಮ ಹೋಗಿ ಪೂಜೆ ಮಾಡಿಸ್ತಾ ಇದ್ದಾನೆ. ಇಲ್ಲಿ ಯಾವಾಗಲೂ ಸಹ ಭಕ್ತಾದಿಗಳು ಬರ್ತಾನೆ ಇರ್ತಾರೆ ಇಲ್ಲಿ ಅಂತಲೇ ಹೇಳ್ಬೋದು. ಈಗ ಸ್ವಲ್ಪ ಶರೀಫ್ ಅಜ್ಜನ ಬಗ್ಗೆ ತಿಳ್ಕೊಳ್ಳೋದಾದರೆ, ಶರೀಫ್ ಅಜ್ಜನ ಮೂಲ ಹೆಸರು ಮಹಮ್ಮದ್ ಶರೀಫ್ ಅಂತ ಹೇಳಿಬಿಟ್ಟು. ಇವರು 1819 ಮಾರ್ಚ್ 7ರಂದು ಶಿಶುನಾಳದಲ್ಲಿ ಜನಿಸ್ತಾರೆ. ಇವರ ವಿದ್ಯಾಭ್ಯಾಸ ಏನು ಅಂತ ಹೇಳೋದಾದರೆ, ಮೌಖಿಕ ಪರೀಕ್ಷೆಯವರೆಗೆ ಓದಿದ್ದು. ಇವರು ಹಳ್ಳಿಯಲ್ಲಿ ಒಂದು ಶಾಲಾ ಶಿಕ್ಷಕರಾಗಿಯೂ ಸಹ ಕಾರ್ಯನಿರ್ವಹಿಸ್ತಾರೆ. ಇವರು ಅಲ್ಲಿಂದ ಅಧ್ಯಾಪಕರಾಗಿ ಶಾಲೆ ಬಿಟ್ಟ ನಂತರ ಇವ್ರಿಗೆ ಆಧ್ಯಾತ್ಮದ ಕಡೆಗೆ ಅವರು ಸಮರ್ಪಣೆ ಮಾಡ್ಕೊತಾರೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನದ ಒಳಗೆ ಇಲ್ಲಿ ಅವರು ಪವಾಡ ಮಾಡಿರುವ ಸುಮಾರಷ್ಟು ಪವಾಡಗಳನ್ನು ಇವರು ಗೋಡೆ ಮೇಲೆ ಹಾಕಿದ್ದಾರೆ, ನಾವು ನೋಡ್ಬೋದು. ಅದರಲ್ಲಿ ನಮ್ಮ ಊರಿನಲ್ಲಿ ನಡೆದಿರುವಂತಹ ಒಂದು ಪವಾಡ ಅಂತ ಹೇಳೋದಾದರೆ, ಕೋಡಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ಅಮಾವಾಸ್ಯೆಯ ದಿನ ಗೋವಿಂದ ಭಟ್ಟರು ಮತ್ತು ಶರೀಫ್ ಅಜ್ಜನವರು ಇಬ್ಬರೂ ಸೇರಿ ಅಮಾವಾಸ್ಯೆ ದಿನವನ್ನು ಹುಣ್ಣಿಮೆ ದಿನವನ್ನಾಗಿ ಸಹ ಮಾಡಿದ್ದಂತೆ. ಅದನ್ನು ಸಹ ನೀವು ಇಲ್ಲಿ ನೋಡ್ಬೋದು, ತೋರಿಸ್ತೀನಿ. ಇಲ್ಲಿ ಈ ಪವಾಡ ಇದು ನಮ್ಮ ಊರಿನಲ್ಲಿ ಲಕ್ಷ್ಮೇಶ್ವರದಲ್ಲಿ ಕೋಡಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ನಡೆದಿರುವಂಥ ಪವಾಡ. ಇದು ಅಮಾವಾಸ್ಯೆಯನ್ನು ಹುಣ್ಣಿಮೆಯಾಗಿ ಮಾಡಿರುವಂಥದ್ದು. ಇಲ್ಲಿ ಒಳಗೆ ಗೋವಿಂದ ಭಟ್ಟರು ಮತ್ತು ಶರೀಫ್ ಅಜ್ಜನವರ ಒಂದು ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಲ್ಲಿ ಪೂಜೆಯೂ ಸಹ ಮಾಡಲಾಗುತ್ತೆ. ಭಕ್ತಾದಿಗಳು ತಂದಿರುವಂತಹ ಪೂಜೆಗಳನ್ನು ಸಹ ಹಣ್ಣು ಕಾಯಿಗಳನ್ನೆಲ್ಲ ಇದು ಮಾಡಿ ಪೂಜೆಗಳನ್ನು ಸಹ ಇಲ್ಲಿ ಮಾಡ್ತಾರೆ. ಅದಾದ ನಂತರ ಶರೀಫ್ ಅಜ್ಜನ ನಿಧನವನ್ನು ನೋಡೋದಾದರೆ, 3 ಜುಲೈ 1889ರಲ್ಲಿ ಇವರು ನಿಧನವನ್ನು ಹೊಂದುತ್ತಾರೆ. ಇವರ ತಂದೆ ಇಮಾಮ್ ಸಾಹೇಬ್ ಮತ್ತು ತಾಯಿ ಉಜ್ಜಾಮ್
ಇವರ ಗುರುಗಳು ಗೋವಿಂದ ಭಟ್ರು ಅಂತಲೇ ಹೇಳ್ಬೋದು. ಇವರ ಕನಸು ಏನಾಗಿತ್ತು ಅಂತ ಹೇಳೋದಾದರೆ ಹಿಂದೂ ಧರ್ಮ ಮತ್ತು ಮುಸ್ಲಿಂ ಧರ್ಮವನ್ನು ಒಂದುಗೂಡಿಸುವುದೇ ಇವರ ಕನಸಾಗಿತ್ತು. ಇಲ್ಲಿನ ವಿಶೇಷತೆ ಇನ್ನೊಂದು ಹೇಳೋದಾದರೆ ಸಂತ ಶಿಶುನಾಳ ಶರೀಫಜ್ಜನ ಗದ್ದಿಗೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಇಬ್ಬರೂ ಸೇರಿಯೂ ಸಹ ಇಲ್ಲಿ ಪೂಜೆಯನ್ನು ಮಾಡುತ್ತಾರೆ. ಮತ್ತು ಇಲ್ಲಿ ಪ್ರತಿ ವರ್ಷವೂ ಸಹ ಗೋವಿಂದ ಭಟ್ಟರು ಮತ್ತು ಶಿಶುನಾಳ ಶರೀಫಜ್ಜನವರ ಒಂದು ಗುರು ಶಿಷ್ಯರ ಒಂದು ಜಾತ್ರೆಯೂ ಸಹ ಇಲ್ಲಿ ಪ್ರತಿ ವರ್ಷವೂ ಸಹ ನಡೆಯುತ್ತೆ. ಇಲ್ಲಿ ಶರೀಫಜ್ಜನವರಿಗೆ ಕರ್ನಾಟಕದ ಕಬೀರ್ ಎಂದು ಸಹ ಕರೀತಾರೆ. ಶರೀಫಜ್ಜನ ಜನ್ಮಸ್ಥಳವಾದ ಶಿಶುನಾಳವನ್ನು ಶಿಶುನಾಳಗಿರಿ ಎಂದು ಸಹ ಕರೆಯಲಾಗುತ್ತದೆ. ಈ ಮಂದಿರದಲ್ಲಿ ಗಣೇಶನ ವಿಗ್ರಹವನ್ನಾಗಿರಬಹುದು, ಆಂಜನೇಯನ ವಿಗ್ರಹವನ್ನು ಸಹ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಮತ್ತು ಇಲ್ಲಿ ಶಿಶುನಾಳ ಶರೀಫಜ್ಜನವರು ಮತ್ತು ಅವರ ಗುರುಗಳಾದ ಗೋವಿಂದ ಭಟ್ಟರು ಇವರಿಬ್ಬರು ಹಲವಾರು ಪವಾಡಗಳನ್ನು ಮಾಡಲಾಗಿದೆ. ಇಲ್ಲಿ ಪ್ರಾರ್ಥನಾ ಮಂದಿರವು ಮತ್ತು ಧ್ಯಾನ ಮಂದಿರವೂ ಸಹ ಇಲ್ಲಿ ಕಟ್ಟಲಾಗಿದೆ. ಇಲ್ಲಿ ಇನ್ನಷ್ಟು ಮಂಟಪಗಳನ್ನಾಗಿರಬಹುದು, ಇಲ್ಲ ಒಂದು ಕಟ್ಟಡಗಳನ್ನಾಗಿರ್ಬೋದು ಸಹ ಈಗ ಇನ್ನಷ್ಟು ಸಹ ಕಟ್ತಾ ಇದ್ದಾರೆ. ಬಟ್ ಅವನ್ನೆಲ್ಲ ರೆಡಿ ಆದಮೇಲೆ ಗೊತ್ತಾಗತ್ತೆ ಏನೇನು ಕಟ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಎಲ್ಲ ಕೆಲಸಗಳು ನಡೀತಾ ಇದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲೂ ಸಹ ಕಟ್ತಾ ಇದ್ದಾರೆ. ಬಟ್ ಅದೇನು ಅಂತ ಹೇಳ್ಬಿಟ್ಟು ಈಗಲೇ ಗೊತ್ತಾಗೋದಿಲ್ಲ. ನಮಗೆ ಆಶ್ಚರ್ಯ ಅನ್ನುವ ಒಂದು ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇದು ಬೇವಿನ ಮರ ಕಾಣಿಸ್ತಾ ಇದೆ ಅಲ್ವಾ, ಇದು ಸಂತ ಶಿಶುನಾಳ ಶರೀಫಜ್ಜನವರು ನೆಟ್ಟಿರುವಂತಹ ಬೇವಿನ ಮರ. ಇದು ನೋಡಿ ಎಷ್ಟು ಬೃಹತ್ ಆಕಾರದಲ್ಲಿ ಬೆಳೆದಿದೆ ಅಂದರೆ ಎಷ್ಟು ನೆರಳನ್ನು ಕೊಡುತ್ತೆ. ಅದರ ಮುಂದೆನೇ ಶ್ರೀ ಗೋವಿಂದ ಭಟ್ಟರದು ಮತ್ತು ಶಿಶುನಾಳ ಶರೀಫಜ್ಜನವರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಅಲ್ಲಿ ಹಿಂದೆ ಅಂದರೆ ಶಿವಯೋಗಿ ಮಂದಿರದಲ್ಲಿ ಪೂಜೆ ಮಾಡಿಕೊಳ್ಳಲಿಲ್ಲ, ಅಲ್ಲಂದರೆ ಇಲ್ಲಿ ಮಾಡಿಕೊಡ್ತಾರೆ ಪೂಜೆನ. ಇಲ್ಲೂ ಸಹ ನಾವು ಪೂಜೆನ ಮಾಡ್ಕೊಳ್ಬೋದು. ಇಲ್ಲಿ ಒಂದು ಕೆರೆಯ ರೀತಿಯಲ್ಲೂ ಸಹ ಒಂದು ಹಳ್ಳದ ರೀತಿಯಲ್ಲೂ ಸಹ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಮಳೆ ಬಂದ ನೀರು ತುಂಬಿಕೊಳ್ಳುತ್ತೆ ಅಂದ್ಕೊತೀನಿ ನಾನು. ಇಲ್ಲಿ ಒಂದು ಗುಂಡಿ ಆಕಾರದಲ್ಲಿ ತುಂಬಾ ಆಳ ಇದೆ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಶ್ರೀ ಶಿಶುನಾಳ ಶರೀಫಜ್ಜನ ಗದ್ದಿಗೆಯ ದರ್ಶನವನ್ನು ಮಾಡಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಮ ಲೈಕು ನನಗೆ ಬಹಳನೇ ಮುಖ್ಯ. ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಗುತ್ತೆ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡದಲ್ಲೇ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಸಹ ಶ್ರೀ ಶಿಶುನಾಳ ಶರೀಫಜ್ಜನ ಬಗ್ಗೆ ತಿಳ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ಸಹ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.